ನೋಡ್ರಪ್ಪ, ನಿಮಗೆ ಅದ್ರ ಗೊತ್ತೇ ಅದೇ. ನಿಮಗೆ ಈ ರಾಜ್ಯದ ಇತಿಹಾಸನೇ ನೀವು ತಿಳ್ಕೊಂಡಿಲ್ಲ, ನಾನೇ ತಿಳ್ಕೊಂಡಿಲ್ಲ 2 ವರ್ಷಕ್ಕೆ ಹಿಂದೆ. ಇದು ಪಾಲಕ್ಕಾಡ್ ಡಿವಿಷನ್ನು ಇದರೊಳಗೆ 85 ಭಾಗ ಕರ್ನಾಟಕದಿತ್ತು. ಹಿಂದೆ ಇದೇ ರೀತಿ ಸೇಲಂದಿತ್ತು, ಬದಲಾವಣೆ ಆಯಿತು. ಪ್ರಾಕೃತಿಕ ಮತ್ತು ತಾಂತ್ರಿಕವಾಗಿ 25 ವರ್ಷದಿಂದ ಹೋರಾಟ ನಡೀತಾ ಇತ್ತು. ಸುಮಾರು ಜನ ನಮ್ಮ ರಾಜ್ಯದವರೇ ಮಂತ್ರಿಗಳಾದವರು ಶುರು ಮಾಡಿ ಏನೆಲ್ಲ ಮಾಡಿದರು. ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದರಿಂದ ಅದರ ಬಗ್ಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಅರಿವಿದ್ದರಿಂದ ಅಲ್ಲಿಯ ಲೋಕಸಭಾ ಸದಸ್ಯರಾದ ಚೌತ ಅವರು ಬಂದು ನನ್ನ ಹತ್ರ ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿದ್ರು. ಮತ್ತು ಮಾಜಿ ಲೋಕಸಭಾ ಸದಸ್ಯರು ಹಿರಿಯರಾದ ನಳಿನ್ ಕುಮಾರ್ ಕಟೀಲ್ರು ಕೂಡ ಇದ್ರ ಬಗ್ಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರು. ನಾನು ಅದಾದಮೇಲೆ ನಮ್ಮ 3 ಜನ ಜನರಲ್ ಮ್ಯಾನೇಜರ್ನ, ಇದು ಯಾರೇ ಅದು 3 ಜನ ಜನರಲ್ ಮ್ಯಾನೇಜರು, ಒಂದು ಕೊಂಕಣ್ ರೈಲ್ವೆ, ಒಂದು ಸೌತ್ ಸೆಂಟ್ರಲ್ ರೈಲ್ವೆ, ಇನ್ನೊಂದು ಸೌತ್ ವೆಸ್ಟರ್ನ್ ರೈಲ್ವೆ, ನಮ್ಮದು 3 ಜನ ಜನರಲ್ ಮ್ಯಾನೇಜರ್ನ 50 ವರ್ಷದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮಂತ್ರಿ ಸ್ಪಾಟಿಗೆ ಕರ್ಕೊಂಡೋಗಿ ಸುಮಾರು 40 ಗಂಟೆಗೂ ಮೇಲ್ಪಟ್ಟು ಇದ್ರ ಬಗ್ಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದು ನಾನೇ ಮಾಡಿದ್ದು. ಅದಾದಮೇಲೆ ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಸನ್ಮಾನ್ಯ ಚೌತ ಅವರು, ಪೂಜಾರಿ ಅವರು, ಮತ್ತು ನಳಿನ್ ಕುಮಾರ್ ಕಟೀಲ್ರವರು, ಮಾಜಿ ಲೋಕಸಭಾ ಸದಸ್ಯರು, ವಿಶ್ವೇಶ್ವರ ಕಾಗೇರಿ ಅವರು, ಎಲ್ಲ ನಮ್ಮ MLAಗಳು ಎಲ್ಲರೂ ಕೂಡ ಸೇರಿ ಮಾತನಾಡಿ ತಾಂತ್ರಿಕವಾಗಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ವಿ. ಅಧಿಕಾರಿಗಳು ತಮ್ಮ ಕರ್ತವ್ಯ ಮಾಡಿದ್ದಾರೆ ಅಷ್ಟೇ, ಯಾರಿಗೇನು ಫೇವರ್ ಇಲ್ಲ. ಇದು ತಾಂತ್ರಿಕವಾಗಿ ಮಂಗಳೂರು ಡಿವಿಷನ್ನು, ಮಂಗಳೂರು ಅಂತ ಏನು ನಾವು ಒಂದು ಡಿವಿಷನ್ ಮಾಡಬೇಕು ಅನ್ನೋದು ನಮ್ಮ ಭಾವನೆ ಇತ್ತು. ಆದರೆ ಪಾಲಕ್ಕಾಡ್ಗೂ ಮಂಗಳೂರಿಗೂ 350 ಕಿಲೋಮೀಟ್ರ್ ಆಗ್ತಾಯಿತ್ತು. ಬೆಂಗಳೂರಿಗೂ ಮೈಸೂರಿಗೂ ಇದಕ್ಕೂ ಒಂದು 70-80 ಕಿಲೋಮೀಟ್ರ್, 100 ಕಿಲೋಮೀಟ್ರ್ ಆಗ್ತಾಯಿತ್ತು. ಈ ಮಧ್ಯದಲ್ಲಿ ತಾಂತ್ರಿಕವಾದ ಸಲಹೆಗಳನ್ನು ಪಡೆದು ಇದಕ್ಕೆ ಆ ಸಾಧಕ ಬಾಧಕಗಳನ್ನು 2 ವರ್ಷದಿಂದ ಚರ್ಚೆ ಮಾಡಿ ಇದು ಯಾವತ್ತೋ ಮಾಡಬೇಕಾಗಿದ್ದ ಕೆಲಸನ ಕರ್ನಾಟಕದ ಭಾಗಕ್ಕೆ ಮೈಸೂರು ಡಿವಿಷನ್ಗೆ ಲಾಭ ಏನೂ ಇಲ್ಲ ಅಷ್ಟೇ ಏನು ಅಂತ ಇವಾಗ ಹೇಳಿದ್ರೆ ಅದು ಭಾರಿ ಕಷ್ಟ ಆಯ್ತದೆ. ಇನ್ನೊಂದು ವರ್ಷ ಆದಮೇಲೆ ಹೇಳ್ತೀನಿ, 4 ಗಂಟೆ ಭಾರಿ ಹೇಳೋದು. ಮತ್ತು ಲಾಭ ಇಲ್ಲದ್ಮೇಲೆ ಅವ್ರಾಗ ಜಗಳ ಕಾಯ್ತಾರೆ. ಒಂದು ನಿಮಿಷ ತಾಳಿ. ಜನಸಾಮಾನ್ಯರಿಗೆ, ವಿಶೇಷವಾಗಿ ಮಂಗಳೂರಿನ ಭಾಗದ ಜನರಿಗೆ ಪ್ರತಿ ಇಂಚಿಂಚು ಕೂಡ ಗೊತ್ತಿದೆ. ಆದ್ದರಿಂದನೇ ಅಲ್ಲಿಯ UDF ಮತ್ತು CPM CPI ಎಲ್ಲರೂ ಕೂಡ ಬಟ್ಟೆ ಬಿಸ್ಕೊಂಡು ನಿಂತ್ಬಿಟ್ಟವ್ರೆ. ನಾನೇನು ಸೋಮಣ್ಣವ್ರು ರಾಜೀನಾಮೆ ಕೊಡಬೇಕು, ಸೋಮಣ್ಣವ್ರು ಮಾಡಬೇಕು, ನಾನೇನು ತಪ್ಪು ಮಾಡಿಲ್ಲ. ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಯಾವ್ಯಾವ ರಾಜ್ಯದಲ್ಲಿ ತಾಂತ್ರಿಕವಾಗಿ ಕೇವಲ ಕರ್ನಾಟಕನೇ ಅಲ್ಲ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಗದಲ್ಲೂ ಕೂಡ ಇಂಥ ಕೆಲವು ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ವಾಡಿಕೆ ಆಗಿದೆ. ತಾಂತ್ರಿಕ ತಜ್ಞರ ಅಭಿಪ್ರಾಯ ಪಡೆದು ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ರೈಲ್ವೆ ಇಲಾಖೆ, ರೈಲ್ವೆ ಬೋರ್ಡು, ಭಾರತ ಸರ್ಕಾರಕ್ಕೆ, ಕ್ಯಾಬಿನೆಟ್ಗೆ ಒಂದು ತಮ್ಮ ಸಂದೇಶವನ್ನು ಕೊಡ್ತಾರೆ. ಅದರ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇದೆಲ್ಲವನ್ನು ಕೂಡ ನೋಡಿ ಇದು ಮೈಸೂರು ಡಿವಿಷನ್ಗೆ ಸೇರಿಸೋದ್ರಿಂದ ಒಳ್ಳೆಯದಾಗ್ತದೆ. ಆ ಭಾಗದಲ್ಲಿ ಜನರಿಗೆ ಅವ್ರದ್ದು ಯಾವುದೋ ಒಂದು ಕೇರಳಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಅಪಚಾರವನ್ನು ಕೂಡ ಮಾಡಿಲ್ಲ. ಏನು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಸಮಸ್ಯೆಗೆ ಪರಿಹಾರ ಕಂಡಿರಲಿಲ್ಲ, ಹಿತಶ್ರೀ ಆಡಿರಲಿಲ್ಲ. ಆ ಕೆಲಸವನ್ನು ಇವತ್ತು ಮೋದಿಯು ಸರ್ಕಾರ, ನಾನು ಒಂದು ನಿಮಿತ್ತ ಅಷ್ಟೇ ಮಾಹಿತಿಯನ್ನು ಕೊಡ್ತಿದ್ದೀರಿ. ಐತಿಹಾಸಿಕ ಸಾಧನೆ ಅನ್ಬೋದು ಸರ್, ಅದು ನೀವು ಹೇಳ್ಕೋಬೇಕು, ನಾನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು. ಇದರಿಂದ ಕೇರಳದವ್ರಿಗಾಗಲಿ ಕರ್ನಾಟಕದವ್ರಿಗಾಗಲಿ ಏನೋ ಆಗೋಯ್ತದೆ, ಆದಾಯ ಪಾದಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ರೈಲ್ವೆ ಇಲಾಖೆಯಲ್ಲಿ ಭಾಷೆ ರೀ, ಸ್ಥಳೀಯ ಭಾಷೆ, ಸ್ಥಳೀಯ ಕೆಲಸಗಾರರು ನಮ್ಮಲ್ಲಿ ಅಲ್ಲಿ ಮಂಜು ಎಲ್ಲ ಕೊಡೋದು. ಇದು ನಾನು ಒಂದು ನಿಮ್ಗೆ ಹೇಳಲೇಬೇಕಾಯ್ತದೆ, ಅದಲ್ಲಪ್ಪ ಅವರಲ್ಲಿ ಇದ್ದಿದ್ದು ಇವ್ರು ಕಳಿಸಿದ್ರಲ್ಲಿ ಬೆಳಿಗ್ಗೆ ನೋಡಿ. ಕೇರಳದಲ್ಲಿ ಸುಮಾರು 20 ಫಿಶಿಂಗ್ ಹಾರ್ಬರ್ಸ್ ಇವೆ. ಅದರೊಳಗೆ 17 ನೋಟಿಫೈಡ್ ಆಗಿವೆ, ಅಧಿಕೃತವಾಗಿದೆ. ಮೇಜರ್ ಪೋರ್ಟ್ಸು ಅಲ್ಲಿ ತಿರುವನಂತಪುರಂನಲ್ಲಿ, ಇಡೀ ಕೊಚ್ಚಿನಲ್ಲಿ ಈ ದೇಶ ನೋಡೋಷ್ಟಿದೆ. ಕೇರಳ ಬಡ್ಜೆಕ್ಟು ಇದಕ್ಕೋಸ್ಕರ ಆದ್ಯತೆ ಕೊಟ್ಟಿದೆ. ನಿಮ್ಮ ರಾಜ್ಯದ ನೀವು ಏನು ಬೇಕಾದ್ರೂ ಮಾಡಿ. ನಿಮ್ಮಲ್ಲಿ 20 ಕಡೆ 4-5 ಕಡೆ ದೊಡ್ಡ ದೊಡ್ಡ ಹಾರ್ಬರ್ಗಳಿದೆ. ಕರ್ನಾಟಕದಲ್ಲಿರೋದು ಮಂಗಳೂರು ಹಾರ್ಬರ್ ಒಂದೇ. ಸಾರ್ವಜನಿಕರಿಗೆ ನಮ್ಮ ಮೈನಿಂಗ್ಗೆ ಹೋಗೋದಕ್ಕೆ, ನಮ್ಮ ಪೆಟ್ರೋಲ್ ಕಂಪ್ನಿಗೆ ಹೋಗೋದಕ್ಕೆ
ನಾವು ಬೆಳೆದಂಥ ಬೆಳೆಗಳನ್ನು ಕಳಿಸ್ತಕ್ಕಂಥ ಅದಕ್ಕೆ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಕ್ಕಂಥ ಅದಕ್ಕೆ ನಮ್ಮಿಂದ ಸಣ್ಣ ಕೈಗಾರಿಕೆಗಳಿಂದ ಕಳಿಸ್ತಕ್ಕಂಥ ಅದಕ್ಕೆ ನಾವು ಇಲ್ಲಿಂದ 350 ಹೋಗಿ ತಿರ್ಗಾ ವಾಪಸ್ ಬಂದು ಈ ಒಂದು ವ್ಯವಸ್ಥೆ ಏನಿತ್ತು. ಮತ್ತು ಮಂಗಳೂರು ಎಜುಕೇಷನ್ ಹಬ್ ಇದೆ, ಬೆಂಗಳೂರು ಎಜುಕೇಷನ್ ಹಬ್ ಇದೆ, ಕಮರ್ಷಿಯಲ್ಗೆ ಒಂದು ದೊಡ್ಡ ತಾಣ ಇದೆ. ಇವತ್ತು ನಾವು ಇದೇನಕ್ಕೆ ಏನಂತೀವಿ ನಾವು ಇದಕ್ಕೆ ಇದು ಗೋಡಂಬಿಯನ್ನು ಪ್ರಾಯಶಃ ತುಂಬ ವ್ಯವಸ್ಥಿತವಾಗಿ ಬೆಳೀತಕ್ಕಂಥ ಭಾಗ ಅದು. ಆದ್ದರಿಂದ ನಾವು ಕಮರ್ಷಿಯಲ್ ಆಗಿ ಏನಿದು ತುಂಬ ವರ್ಷದಿಂದ ನೋವನ್ನು ಪಡ್ತಾಯಿದ್ರು, ಆ ಭಾಗದ ಜನ ತೊಂದರೆ ಅನುಭವಿಸ್ತಾಯಿದ್ರು. ಒಬ್ಬ ಅಧಿಕಾರಿಯು ಕೂಡ ಅಲ್ಲಿ ನಾವು ನಮಗೇನೇನು ಪವರ್ ಇರಲಿಲ್ಲ, ನಾವು ಯಾವುದೂ ಚೇಂಜ್ ಮಾಡಿಲ್ಲ, ಮತ್ತೊಂದು ಚೇಂಜ್ ಮಾಡಿಲ್ಲ. ಹೋಗೋ ಟ್ರೈನ್ ಹೋಯ್ತಾ ಇರ್ತವೆ, ಬರೋ ಟ್ರೈನ್ ಬರ್ತಾ ಇರ್ತವೆ, ಇನ್ನೂ ಒಂದಷ್ಟು ಟ್ರೈನ್ ಜಾಸ್ತಿ ಮಾಡ್ತಾ ಇದ್ದೀವಿ. ಆಗಿರೋದ್ರಿಂದ ಏನು ಆಡಳಿತ ವ್ಯವಸ್ಥೆ 350 ಕಿಲೋಮೀಟರ್ಲಿತ್ತು, ಅದನ್ನು ಕರ್ನಾಟಕದಲ್ಲಿ ಬರ್ತಕ್ಕಂಥ ಭಾಗಗಳಿಗೆ ಕರ್ನಾಟಕದವರೇ ಉಸ್ತುವಾರಿ ನೋಡೋದಕ್ಕೆ ರಾಷ್ಟ್ರದ ಭಾರತ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಆದ್ದರಿಂದ ಇದೊಂದು ದೊಡ್ಡ ಐತಿಹಾಸಿಕ ತೀರ್ಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು ವರ್ಷದ ಮಂಗಳೂರು ಭಾಗದ ಜನರ ಬೇಡಿಕೆ ಅವಶ್ಯಕತೆ ಇತ್ತು. ಅವಶ್ಯಕತೆಯನ್ನು ಫುಲ್ ಮಾಡೋ ಕೆಲಸಕ್ಕೆ ನಾನು ಸಣ್ಣ ಒಂದು ಮೆಟ್ಲಾದ ವಿನ ನಾನಿರ್ಬೋದು, ಚೌತಾರಿ ಇರ್ಬೋದು, ಬೇರೆ MP ಗಳಿರ್ಬೋದು, ನಾವೆಲ್ಲರೂ ಕೂಡ ಒಂದು ಮೆಟ್ಲಾಗಿದ್ದೀವಿ. ಭಾರತ ಸರ್ಕಾರ ಕೂಲಂಕುಷವಾಗಿ ಇದೆಲ್ಲವನ್ನು ನೋಡಿ ಅದಕ್ಕೊಂದು ಒಳ್ಳೆಯ ತೀರ್ಮಾನವನ್ನು ಮಾಡಿದೆ. ನನಗನ್ನಿಸ್ತದೆ ಕೇರಳದವ್ರಿಗೆ ವಿನಂತಿ ಮಾಡ್ತೀನಿ, ಈ ರಾಷ್ಟ್ರದ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಇರಬೇಕಾದವರು. ಇಲ್ಲಿವರೆಗೂ ನೀವು ತುಂಬ ಎಂಜಾಯ್ ಮಾಡಿದ್ದೀರಿ. ಅವ್ರ ರಾಜ್ಯದ ಹಕ್ಕನ್ನು ಅವ್ರಿಗೆ ಕೊಟ್ಟಿದ್ದೀವಿ, ನಿಮ್ಮ ಭಾಗವನ್ನು ನೀವೇ ಇಟ್ಕೊಂಡಿದ್ದೀರಿ. ಮತ್ತು ನಿಮ್ಮದೇನಿದೆ ಡಿವಿಷನ್ನು, ಆ ಡಿವಿಷನ್ನು ಕೂಡ ಹಂಗೆ ಮುಂದುವರೆದಿದೆ. ಆದ್ದರಿಂದ ಏನಾಗೋದಿಲ್ಲ, ಎಲ್ಲವೂ ರೈಲ್ವೆ ಇಲಾಖೆ ಅದರಿಂದ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಕರ್ನಾಟಕದಿಂದ ಮತ್ತು ಒಂದೇ ಒಂದು ಬಂದರಾಗಿರೋದ್ರಿಂದ ಆ ಬಂದರಿಂದ ಏನೇನು ತಗೊಂಡು ಹೋಗೋದಕ್ಕೆ ಮಾಡೋದಕ್ಕೆ ಮತ್ತೊಂದಕ್ಕೆ ಅನುಕೂಲ ಆಗ್ತದೆ. ಏರ್ಪೋರ್ಟ್ ಹೇಳಿದ್ವಿ ನಡ್ರಪ್ಪ, ಬರ್ತಾ ಇರ್ತದೆ ಒಂದು ಸತ್ಯ.